ವೆಲ್ಕಮ್ ಟು ಸಿಹಿ ಕೈ ಚಂದ್ರು ಸ್ವೀಟು ಖಾರ ಕಾಫಿ ಪ್ರೆಸೆಂಟೆಡ್ ಬೈ ಶ್ರೀಕೃಷ್ಣ ಹಳ್ಳಿ ತುಪ್ಪ ಪವರ್ಡ್ ಬೈ ಇಂಡಿಯಾ ಸ್ವೀಟ್ ಹೌಸ್. ಶುರು ಮಾಡೋಣ ನಮ್ಮ ಕಾರ್ಯಕ್ರಮ. ಆದರೆ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ. ಯಾಕೆ ಅಂದರೆ ನಾವು ಅಪ್ಲೋಡ್ ಮಾಡೋ ಹೊಸ ವೀಡಿಯೋಗಳು ನಿಮಗೆ ತಕ್ಷಣ ಸಿಗುತ್ತೆ. ಬರೀ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಬೇಕು. ಸೊ ನಮ್ಮ ವೀಡಿಯೋಗಳನ್ನು ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಓಕೆ, ಶುರು ಮಾಡೋಣ ಇವತ್ತಿನ ಸ್ವೀಟು ಖಾರ ಕಾಫಿ. ಇವತ್ತೊಂದು ಸ್ಪೆಷಲ್ ರೈಸ್ ಐಟಮ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನಿಟ್ಟಿರೋ ಹೆಸರೇನು ಗೊತ್ತಾ? ಎಳ್ಳನ್ನ ಅಂತ. ಎಳ್ಳನ್ನ, ಬಿಳಿ ಎಳ್ಳು ಮೇನ್ ಐಟಮ್, ಇದು ಮೇನ್ ಇಂಗ್ರೀಡಿಯೆಂಟು. ಸೊ ಎಳ್ಳನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಇವಾಗ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ಎಳ್ಳನ್ನ ಮಾಡೋದಕ್ಕೆ ಮೊದಲನೇದಾಗಿ ಎಳ್ಳು ಬೇಕೇ ಬೇಕು. ಸೊ ನಾನು ಇಲ್ಲೊಂದು 2 ಟೇಬಲ್ ಸ್ಪೂನಷ್ಟು ಎಳ್ಳು ಇಟ್ಕೊಂಡಿದ್ದೀನಿ. ಹಾಗೆ 1 ಚಮಚದಷ್ಟು, 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಕಡಲೆಬೇಳೆ, ಒಂದು 8 ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣಸು, ಒಂದು ಸ್ವಲ್ಪ ಹುಣಸೆ ಹಣ್ಣು, ಕೊಬ್ಬರಿ ತುರಿ ಒಂದು 1/4 ಕಪ್ಪಷ್ಟು. ಆಮೇಲೆ ಒಗ್ಗರಣೆಗೆ ನಾನು ಇಲ್ಲಿ ಇಂಗು, ಸಾಸಿವೆ, ಹಾಗೆಯೇ ಕಡಲೆಕಾಯಿ ಬೀಜ ಒಂದು ಅರ್ಧ ಕಪ್ಪಷ್ಟು, ಗೋಡಂಬಿ ಒಂದು 1/4 ಕಪ್ಪಷ್ಟು, ಆಮೇಲೆ ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಹಸಿ ಮೆಣಸಿನಕಾಯಿ ಉದ್ದುದಕ್ಕೆ ಹೆಚ್ಚಿರೋದು ಒಂದು 5-6, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಮಾಡಿಟ್ಟುಕೊಂಡಿರ್ತಕ್ಕಂಥ ಅನ್ನ, ಶ್ರೀಕೃಷ್ಣ ಹಳ್ಳಿ ತುಪ್ಪ. ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ಅದ್ಭುತವಾದಂಥ ಎಳ್ಳನ್ನಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ಈ ಎಳ್ಳನ್ನು ಮಾಡೋಕ್ಕೆ ಶುರು ಮಾಡೋಣ. ಫಸ್ಟು ಒಂದು ಪೌಡರ್ ಮಾಡ್ಕೋಬೇಕು. ಇದೇ ಮೋಸ್ಟ್ ಇಂಪಾರ್ಟೆಂಟ್. ಈ ಪೌಡರ್ ಒಂದು ಮಾಡ್ಕೊಂಬಿಟ್ರೆ, ಅದನ್ನು ಮಾಡಿ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕಾದ್ರೂ ಮಾಡ್ಬೋದು. ಇದನ್ನು ಅಷ್ಟು ಚೆನ್ನಾಗಿರುತ್ತೆ. ಸೊ ಪೌಡ್ರ್ ಮಾಡೋದಕ್ಕೆ ನಾನೇನು ಮಾಡ್ತೀನಿ, ಓಕೆ, ಈ ಕಡಲೆಬೇಳೆ ಕೆಂಪು ಕಲರ್ ಆಗಬೇಕು, ಅಲ್ಲಿ ತನಕ ಇದನ್ನು ಹುರ್ಕೋಬೇಕು. ಇದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಆಗುತ್ತೆ, ಇದರ ಪರಿಮಳ ಬರೋಕ್ಕೆ ಶುರು ಆಗುತ್ತೆ, ಅಲ್ಲಿ ತನಕ ಹುರ್ಕೋಬೇಕು. ಓಕೆ, ಇದು ಚೆನ್ನಾಗಿ ಕೆಂಪಾಗಿದೆ. ಇದನ್ನು ಒಂದು ತಟ್ಟೆಗೆ ಹಾಕೊಂಬೋಣ. ಈಗ ಇದಕ್ಕೆ 1 ಚಮಚದಷ್ಟು ಉದ್ದಿನಬೇಳೆ, ಇದು ಕೂಡ ಕೆಂಪಗಾಗೋ ತನಕ ಹುರ್ಕೋಬೇಕು. ಓಕೆ, ಇದು ಕೆಂಪಗಾಯಿತು. ಇದನ್ನು ಈ ಕಡೆಗೆ ಹಾಕೊಂಬೋಣ. ಈಗ 1 ಚಮಚದಷ್ಟು ಜೀರಿಗೆ ಸಿಡಿಯೋ ತನಕ ಇದನ್ನು ಹುರ್ಕೋಬೇಕು. ಭಾಳ ಬೇಗ ಸಿಡಿಯುತ್ತೆ, 10 ಸೆಕೆಂಡ್ ಸಾಕಷ್ಟೇ, ಸಿಡಿಯೋಕ್ಕೆ ಶುರು ಆಗುತ್ತೆ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ, ಶ್ರೀಕೃಷ್ಣ ಹಳ್ಳಿ ತುಪ್ಪ. ಹಾಗೆ 2 ಚಮಚದಷ್ಟು ಎಳ್ಳು, ಇದೇ ಮೇನ್ ಇಂಗ್ರೀಡಿಯೆಂಟು. ಇದು ಕೂಡ 2 ಸೆಕೆಂಡ್ ಹೆಂಗೆ ಸಿಡಿಯತ್ತೆ ನೋಡಿ. ಓಕೆ, ಈಗ ಇದಕ್ಕೆ ಅರ್ಧ ಚಮಚದಷ್ಟು ಮೆಣಸು, ಇದು ಕೂಡ ಸಿಡಿಬೇಕು. ಈಗ ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 8 ರಿಂದ 10 ಹಾಕೋಣ. ಸ್ವಲ್ಪ ಉಬ್ಕೊಳ್ಳುತ್ತೆ. ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣು, ಇದನ್ನು ಕೂಡ ಒಂಚೂರು ಡ್ರೈ ರೋಸ್ಟ್ ಹೀಗೆ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು 3 ಚಮಚದಷ್ಟು ಕೊಬ್ಬರಿ ತುರಿ, ಕೊಬ್ಬರಿ ತುರಿ ಹಾಕ್ಬಿಟ್ಟು ಆಫ್ ಮಾಡ್ಬಿಡೋಣ.
ಇದರ ಕಾವಿಗೆ ಅದು ಫ್ರೈ ಆಗಬೇಕು. ಕಂದು ಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡಬೇಕು. ಈಗ ಇದೆಲ್ಲ ಆರಿದ ಮೇಲೆ ಇದನ್ನು ಒಂದು ಪುಡಿ ಮಾಡ್ಕೊಳ್ಳೋದು. ಈಗ ಇದು ಆರಿದೆ, ಇದನ್ನು ಪುಡಿ ಮಾಡ್ಕೊಳ್ಳೋಣ. ಪುಡಿ ಮಾಡ್ಕೊಳ್ಬೇಕಾದ್ರೆ ಫಸ್ಟು ಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಡ್ತೀನಿ, ಯಾಕಂದರೆ ಮೆಣಸಿನ್ಕಾಯಿ ಬೀಜ ಗೀಜ ಎಲ್ಲ ಫೈನ್ ಪೌಡ್ರ್ ಹಾಕಬೇಕು. ಸೊ ಮೊದಲು ಒಂದು ರೌಂಡ್ ಅದನ್ನು ಪುಡಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಮಿಕ್ಕಿದೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿ ಪೌಡ್ರ್ ಆಗುತ್ತೆ. ಈಗ ಇದಕ್ಕೆ ಮಿಕ್ಕಿದೆಲ್ಲ ಹಾಕ್ಕೊಳ್ಳೋಣ. ಎಳ್ಳಿನ ಘಮ ಗಮ್ ಅಂತ ಬರುತ್ತೆ. ಓಕೆ, ನಮ್ಮ ಪೌಡರ್ ರೆಡಿ ಆಯಿತು. ಅದ್ಭುತವಾದಂಥ ಪೌಡರು. ಈಗ ಒಗ್ಗರಣೆ ರೆಡಿ ಮಾಡ್ಕೊಂಡ್ಬಿಟ್ರೆ ಎಳ್ಳನ್ನು ಮಾಡೋದು ಭಾಳ ಈಸಿ. ಈ ಪೌಡ್ರ್ ಮಾಡೋದೇ ಮೇಯ್ನ್. ಈ ಪೌಡ್ರ್ ಮಾಡಿಟ್ಕೊಂಡು ಯಾವಾಗ ಬೇಕಾದ್ರೂ ನೀವು ಎಳ್ಳನ್ನು ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಓಕೆ, ಈಗ ನಾವೇನು ಮಾಡೋಣ ಅಂದರೆ ಒಂದು ಪ್ಯಾನ್ ಇಟ್ಕೊಂಡು ಈ ಪ್ಯಾನ್ಗೆ ನಾವು ಶ್ರೀಕೃಷ್ಣ ಹಳ್ಳಿ ತುಪ್ಪವನ್ನು ಬಳಸೋಣ. ಒಂದು 2 ಚಮಚದಷ್ಟು ಹಾಕ್ತಾಯಿದ್ದೀನಿ. 1 2. ನಿಮಗೆ ಗೊತ್ತಾ, ಶ್ರೀಕೃಷ್ಣ ಹಳ್ಳಿ ತುಪ್ಪ ಅವರು ಈಗ ಒಂದು ಹೊಸ ಆಫರನ್ನು ಬಿಟ್ಟಿದ್ದಾರೆ. ಏನಂದರೆ, ನೀವು ಅಂಗಡಿ ಹೋಗಿ 500 ಗ್ರಾಮು ಶ್ರೀಕೃಷ್ಣ ಹಳ್ಳಿ ತುಪ್ಪ ಕೊಂಡ್ಕೊಂಡ್ರೆ ನಿಮಗೆ 150 ರೂಪಾಯಿ ಬೆಲೆ ಬಾಳುವಂತಹ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಕಂಟೈನರು ಉಚಿತವಾಗಿ ಕೊಡ್ತಾರೆ. ಸೊ ಈಗಲೇ ಹೋಗಿ ತುಪ್ಪನೂ ಕೊಂಡ್ಕೊಳ್ಳಿ, ಕಂಟೈನರು ತಗೊಳ್ಳಿ, ಮನೆಗೆ ಬನ್ನಿ. ಓಕೆ, ಹಬ್ಬವೇ ಇರಲಿ, ಹರಿದಿನವೇ ಇರಲಿ, ಶುಭಾರಂಭವಿರಲಿ, ಸಮಾರಂಭವಿರಲಿ, ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ. ಇಂಡಿಯಾ ಸ್ವೀಟ್ ಹೌಸ್. India Sweet House, making life sweeter. ಸೊ ಇದ್ರ ಜೊತೆಗೆ ಒಂದು ಸ್ವಲ್ಪ ಎಣ್ಣೆನೂ ಹಾಕ್ಬಿಡ್ತೀನಿ. ಒಂದು 2 ಚಮಚ ಎಣ್ಣೆ. ಇದು ಚೆನ್ನಾಗಿ ಕಾಯಬೇಕು. ಇದಕ್ಕೆ ಒಂದು ಸ್ವಲ್ಪ ಹಿಂಗೆ ಹಾಕೋಣ. ಸಾಸಿವೆ ಒಂದು ಸ್ವಲ್ಪ. ಸಾಸಿವೆ ಸಿಡಿತಿದ್ದಂಗೆ ಉದ್ದಿನ ಬೇಳೆ ಒಂದು ಸ್ವಲ್ಪ, 1 ಚಮಚದಷ್ಟು. ಕಡಲೆಬೇಳೆ 1 ಚಮಚದಷ್ಟು. ಓಕೆ, ಇದು ಸ್ವಲ್ಪ ಲೈಟಾಗಿ ಕಂದು ಬಣ್ಣ ಬರಬೇಕು. ಇದಕ್ಕೆ ಹಾಕಿದಂಗೆ ಇದಕ್ಕೆ ಕಡಲೆಕಾಯಿ ಬೀಜ ಹಾಕ್ಬಿಡೋಣ. ಕಡಲೆಕಾಯಿ ಬೀಜ ಸ್ವಲ್ಪ ಕೈ ಹಿಡಿತಾ ಮಾಡ್ದಿರ ಹಾಕ್ತೀನಿ ನಾನು, ಯಾಕಂದರೆ ಕಡಲೆಕಾಯಿ ಬೀಜ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಏನು ಒಗ್ಗರಣೆ ಮಾಡಿದ್ರು ಅದು ಕಡಲೆಕಾಯಿ ಸಿಕ್ಕಿದ್ರೆ ಕುಟುಂಬ ಅಂತ ತುಂಬ ಚೆನ್ನಾಗಿರುತ್ತೆ. ಓಕೆ, ಇದು ಕೆಂಪಿಗೆ ಹಾಕ್ತಿದ್ದಂಗೆ ಇದಕ್ಕೆ ನಾವು ಗೋಡಂಬಿ ಹಾಕ್ಬಿಡೋಣ. ಗೋಡಂಬಿನೂ ಕೆಂಪಿಗೆ ಹಾಕಬೇಕು. ವೆರಿ ನೈಸ್. ಇದಕ್ಕೆ ಹಸಿಮೆಣಸಿನ್ಕಾಯಿ, ಒಂದು ಚಿಟಿಕೆ ಅರಿಶಿನ, ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ, ಸ್ವಿಚ್ ಆಫ್ ಮಾಡಿಬಿಟ್ಟು ತೆಂಗಿನಕಾಯಿ ತುರಿ ಹಾಕೋಣ. ಮತ್ತು ನಾವು ಮಾಡಿಟ್ಕೊಂಡಿರ್ತಕ್ಕಂಥ ಪುಡಿ, ಇದು ಒಂದು 3 ಚಮಚ, 3 ಚಮಚ ಪುಡಿ ಹಾಕಿ ಚೆನ್ನಾಗೆ ಬಾಡಿಸ್ಕೊಳ್ಳೋಣ. ಪರ್ಫೆಕ್ಟ್. ಈಗ ಇದು ಚೆನ್ನಾಗಿ ಆರಬೇಕು. ಈ ಕಡೆ ಒಂದು ಪರಾತ ತಗೊಂಡು ಇದರ ಮೇಲೆ ಅನ್ನ ಹಾಕ್ಬಿಡೋಣ. ತಯಾರಾದ ಅನ್ನ ಇದ್ರ ಮೇಲೆ ಹಾಕಿ ಸ್ವಲ್ಪ ಆರಕ್ಕೆ ಬಿಟ್ಟು ಆಮೇಲೆ ಕಲಸೋದು. ಇದರ ಮೇಲೆ ಒಂದು ಸ್ವಲ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಇದಾರಲಿ. ಸೀತಾರಾಮ ಇಬ್ಬರೂ ತುಂಬ ಪ್ರೀತಿ ಮಾಡ್ತಕ್ಕಂಥ ಗಂಡ ಹೆಂಡತಿ. ಇವರಿಬ್ಬರು ಯಾವಾಗ್ಲೂ ಒಬ್ಬರನ್ನೊಬ್ಬರನ್ನ ಬಿಟ್ಟಿರ್ತಾರಲಿಲ್ಲ. ಮತ್ತು ಇವರಿಬ್ಬರಿಗೆ 2 ಮಕ್ಕಳಿದ್ವು, ಪುಟಾಣಿ ಮಕ್ಕಳಿದ್ವು. ಒಂದ್ಸಲಿ ರಾಮನಿಗೆ ಬೇರೆ ಊರಿಗೆ ಕೆಲಸಕ್ಕೆ ಹೋಗ್ಬೇಕಾಗಿ ಬಂತು. ಬೇರೆ ಊರಿಗೆ ಹೋಗ್ಬೇಕಾದ್ರೆ ಸೀತಾ ಹೇಳಿದ್ಲಂತೆ, ನನಗೂ ಇದು ಬೇಜಾರಾಗಿದೆ, ನಾನು ನಿಮ್ಮ ಜೊತೆ ಬರ್ತೀನಿ ಅಂತ.
ಮಕ್ಕಳನ್ನ ಬಿಟ್ಟು ಹೋಗಲೇಬೇಕಾದಂಥ ಪರಿಸ್ಥಿತಿ. ಯಾಕಂದರೆ ಮಕ್ಕಳು ಸ್ಕೂಲ್ಗೆ ಹೋಗಬೇಕಾಗಿತ್ತು. ಸೊ ಸ್ಕೂಲ್ ತಪ್ಪಿಸೋ ಹಂಗೆ ಇರಲಿಲ್ಲ, ಎಕ್ಸಾಮ್ ನಡೀತಿತ್ತು. ಸೊ ಒಂದು ಆಯಾನ ಬುಕ್ ಮಾಡಿ ಆಯಾಗೆ ನೀವು ಮಕ್ಕಳನ್ನ ನೋಡ್ಕೋ, ನಾವು ಒಂದು 3 ದಿವಸ ಹೊರಗಡೆ ಹೊರಟು ಬರ್ತೀವಿ ಅಂತ ಹೇಳಿ ಇಬ್ಬರು ಹೊರಟು. ಅದೇನೋ ಅದೃಷ್ಟ, ನಮ್ಮ ರಾಮನ ಕೆಲಸ 2 ದಿನಕ್ಕೆ ಮುಗಿದೋಯ್ತು. ವಾಪಸ್ ಬಂದರು ಊರಿಗೆ. ಬರಬೇಕಾದ್ರೆ ಅವ್ರ ಮನೆ ಪಕ್ಕದ ರಸ್ತೆಯಲ್ಲಿ ಒಂದು ಮನೆ ಬೆಂಕಿ ಹತ್ಕೊಂಡಿತ್ತು, ಹೊಗೆ ಬರ್ತಾಯಿತ್ತು, ಸಿಕ್ಕಾಪಟ್ಟೆ ಜೋರು ಬೆಂಕಿ. ಅಯ್ಯೋ ಪಕ್ಕದ ರೋಡಲ್ಲಿ ಬೆಂಕಿ ಹತ್ಕೊಂಡಿದೆ ಅಂದ್ಬಿಟ್ಟು ರಾಮ ಆ ರೋಡ್ಗೆ ಕಾರ್ ತಿರುಗಿಸಿದಾಗ ಸೀತೆ ಹೇಳಿದಂತೆ, ಬೇಡ ನಮ್ಗೆ ಯಾಕೆ ಬೇಕು, ಅದು ಯಾರ್ದೋ ಮನೆ ಬೆಂಕಿ ಹತ್ಕೊಂಡಿದೆ, ಮನೆಗೆ ಹೋಗೋಣ ಬನ್ನಿ, ಬೇಡ ಮಕ್ಕಳು ಕಾಯ್ತಾ ಇರ್ತಾರೆ ಅಂತ. ಅದು ಹೆಂಗಾಗತ್ತೆ, ಪಕ್ಕದ ರೋಡಲ್ಲಿ ಯಾರ್ದೋ ನಮ್ಮ ನೈಬರು ಬೆಂಕಿ ಹತ್ತಿರೋದು, ಇರು ನೋಡೋಣ ಅಂದ್ಬಿಟ್ಟು ತಿರುಗಿಸ್ಕೊಂಡಂತೆ. ನೋಡಿದ್ರೆ ಅವನ ಸ್ನೇಹಿತ, ರಾಮನ ಸ್ನೇಹಿತ ಲಕ್ಷ್ಮಣ, ಅವ್ರ ಮನೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಅಯ್ಯೋ ಲಕ್ಷ್ಮಣನ ಮನೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಕಣೆ ಅಂದ್ಬಿಟ್ಟು ಸೀದಾ ಬಂದು ಕಾರನ್ನ ಲಕ್ಷ್ಮಣನ ಮುಂದೆ ನಿಲ್ಲಿಸಿದಂತೆ. ಲಕ್ಷ್ಮಣನ ಹೆಂಡತಿ ಕಿರ್ಚ್ಕೊತಿದ್ದಾಳಂತೆ, ಅಯ್ಯೋ ಮಕ್ಕಳು ಅಂತ. ಇವನು ಹೌದಾ ಮಕ್ಕಳ, ಗಾಬರಿ ಆಗ್ಬೇಡ, ನಾನಿದ್ದೀನಿ, ನಾನು ನೋಡ್ಕೋತೀನಿ ಅಂದಾಗ ಸೀತೆ ತಡೆದ್ಲಂತೆ ರಾಮನ್ನ. ನಿಮ್ಗೆ ಯಾಕ್ರಿ ಬೇಕು ಬೆಂಕಿರಿ, ಏನಾದ್ರು ನಿಮ್ಗೆ ಹೆಚ್ಚು ಕಡಿಮೆ ಆದರೆ ನಮ್ಮ ಕತೆ ಏನು, ಹಾಗೆಲ್ಲ ಮಾಡಿ ಹೋಗಬೇಡಿ, ನೀವು ಫೈರ್ ಇಂಜಿನಿಗೆ ಫೋನ್ ಮಾಡೋಣ, ಹಂಗೆ ಅಂದರೆ ಇವನು ಸುಮ್ಮನೆ ನಿಮ್ಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ಅಲ್ಲೇ ಒಂದು ಸ್ವಲ್ಪ ನೀರಿತ್ತಂತೆ, ನೀರನ್ನ ಮೈ ಮೇಲೆ ಚಳ್ಕೊಂಡು ಒಂದು ಒದ್ದೆ ಬಟ್ಟೆ ತೊಗೊಂಡು ಆ ಒದ್ದೆ ಬಟ್ಟೆ ಮಾಡಿಕೊಂಡು ತಲೆ ಕಟ್ಕೊಂಡು ಮನೆ ಒಳಗೆ ನುಗ್ಗೇ ಬಿಟ್ನಂತೆ. ಹಾಲಲ್ಲಿ ಇಬ್ಬರು ಮಕ್ಕಳಿದ್ದು ಹೊರಗೆ ಕರ್ಕೊಂಬಂದು ಬಿಟ್ಟ ಹೊರಗಡೆಗೆ. ಆಗ ಲಕ್ಷ್ಮಣನ ಹೆಂಡತಿ, ಇನ್ನೂ 2 ಮಕ್ಕಳಿದ್ದಾವೆ, ಇನ್ನೂ 2 ಲಕ್ಷ ಮಕ್ಕಳಿದ್ದಾವೆ, ಮೊದಲು ಅದನ್ನು ಕಾಪಾಡಿ ಎಲ್ಲಿದೆ, ಅಡುಗೆ ಮನೆ ಇರಬೇಕದು ಅಂತ ಹೇಳುತ್ತೆ. ಮತ್ತೆ ಒಳಗೊಂದಂತೆ, ಮತ್ತೆ ಹೆಂಡತಿ ಹೇಳಿದಂತೆ, ಬೇಡ ರೀ ಹೋಗಬೇಡಿ, ಬೆಂಕಿ ಜಾಸ್ತಿ ಆಗ್ಬಿಟ್ಟಿದೆ, ಹೋಗಬೇಡಿ ಅಂತ. ನೀ ಸುಮ್ಮನಿರು, ಮಕ್ಕಳು ಅವ್ರ ಪ್ರಾಣ ಉಳಿಸ್ಬೇಕು ಅಂದ್ಬಿಟ್ಟು ಮತ್ತೆ ಒಳಗೆ ನುಗ್ಗದಂತೆ. ಹಿಂಗೂ ಮಾಡಿ ಅಡುಗೆ ಮನೆಗೆ ಹೋಗಿ ಅಲ್ಲಿದ್ದಂಥ ಇಬ್ಬರು ಮಕ್ಕಳು ಫುಲ್ಲು ಮುಖ ಎಲ್ಲ ಕಪ್ಪಗಾಗ್ಬಿಟ್ಟಿತ್ತಂತೆ ಮಸಿಯಿಂದ. ಆ ಮಕ್ಕಳನ್ನ ಹಿಡ್ಕೊಂಡು ದಬ್ಬ ಓಡ್ ಬಂದಂತೆ, ಹೊರಗೆ ಓಡ್ ಬಂದು ಆ ಮಕ್ಕಳನ್ನ ಮಲಗಿಸಿ ಫಸ್ಟ್ ಏನು ಮಾಡಿದಂತೆ, ನೀರಿತ್ತಲ್ಲ, ನೀರು ತೊಗೊಂಡು ಚೆಲ್ಲದ್ನಂತೆ ಆ ಮಕ್ಕಳ ಮೇಲೆ. ನೋಡಿದ್ರೆ ಆ 2 ಮಕ್ಕಳು ತನ್ನ ಮಕ್ಕಳೇ. ಆಯ ಎಲ್ಲೋ ಹೋಗಬೇಕು ಅಂತ ಮಕ್ಕಳನ್ನ ಲಕ್ಷ್ಮಣನ ಮನೇಲಿ ಬಿಟ್ಟು ಹೋಗಿದ್ಲಂತೆ. ಲಕ್ಷ್ಮಣನ ಮನೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಯಾಕೆ ಈ ಕತೆ ಹೇಳಿದೆ ಅಂದರೆ, ಯಾರಾದರೂ ಕಷ್ಟದಲ್ಲಿದ್ದಾಗ ನಾವು ಸಹಾಯ ಮಾಡೋಕ್ಕೆ ಮುಂದೆ ಹೋಗಲೇಬೇಕು. ಯಾಕೆಂದರೆ ಅವ್ರು ನಮ್ಮವರೇ ಆಗಿರಬಹುದು ಅಲ್ವಾ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಎನಿವೆ, ಈಗ ಇದು ಆರಿದೆ, ಇದನ್ನು ಚೆನ್ನಾಗಿ ಕಲಿಸ್ಬಿಡೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಘಮ್ ಅಂತ ಎಳ್ಳಿನ ಘಮ ಬರ್ತಾ ಇದೆ. ನಮ್ಮ ಇವತ್ತಿನ ಸ್ಪೆಷಲ್ ಎಳ್ಳನ್ನು ರೆಡಿ, ತಿನ್ನೋದು ಒಂದೇ ಬಾಕಿ. ತಿನ್ನಬೇಕು ಅಂದರೆ ಒಂಚೂರು ತಯಾರಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್ ನೋಡ್ಕೊಂಬನ್ನಿ. ಎಳ್ಳನ್ನ ಮಾಡೋದು ತುಂಬಾನೇ ಸುಲಭ ರೀ. ಪ್ಯಾನ್ ತಗೊಳ್ರಿ, ಅದಕ್ಕೆ 1 ಚಮಚ ಕಡಲೆಬೇಳೆ ಹಾಕಿ ಕೆಂಪಗಾಗೋ ತನಕ ಹುರಿದು ಒಂದು ತಟ್ಟೆಗೆ ಹಾಕಿ, ಉದ್ದಿನ ಬೇಳೆನ ಸಹ 1 ಚಮಚ ಪ್ಯಾನ್ಗೆ ಹಾಕಿ ಅದು ಕೆಂಪಗಾಗೋ ತನಕ ಹುರಿದು ಕಡಲೆಬೇಳೆ ಜೊತೆ ಸೇರಿಸಿ, ಜೀರಿಗೆ ಹಾಕಿ ಅದು ಪಟಪಟ ಅಂತ ಸಿಡಿಯೋ ತನಕ ಹುರಿದು ತಟ್ಟೆಗೆ ಹಾಕಿ. ಬಿಳಿ ಎಳ್ಳು ಅದು 2 ಚಮಚನ ಪ್ಯಾನ್ಗೆ ಹಾಕ್ರಿ, ಘಮಘಮ ಅನ್ನತ್ತಲ್ಲ ಅಲ್ಲಿವರೆಗೂ ಹುರಿಯಿರಿ. ನಂತರ ತಟ್ಟೆಗೆ ಅದನ್ನು ಸೇರಿಸಿ, ಅರ್ಧ ಚಮಚ ಕಾಳು ಮೆಣಸು ಹುರ್ಕೊಂಡು ತಟ್ಟೆಗೆ ಹಾಕ್ರಿ. ಬ್ಯಾಡಗಿ ಮೆಣಸಿನಕಾಯಿ 1 8 ರಿಂದ 10 ಹುರಿರಿ ಗರಿ. ನಂತರ ಅದಕ್ಕೆ ಹುಣಸೆ ಹಣ್ಣು ಹಾಕಿ ಬಿಸಿ ಮಾಡಿ ತೆಗೀರಿ. ಒಲೆ ಆರಿಸ್ಬಿಡ್ರಿ. ಪ್ಯಾನ್ ಬಿಸಿ ಇದ್ದೇ ಇದೆಯಲ್ವಾ, ಆ ಕಾದ ಬಿಸಿಗೆ ಕೊಬ್ಬರಿ ತುರಿ ಹಾಕೊಂಡು ಅದು ಕಂದು ಬಣ್ಣ ಬರೋ ತನಕ ಹುರಿದು ತಟ್ಟೆಗೆ ಹಾಕಿ. ಹುರಿದ ಎಲ್ಲಾ ಪದಾರ್ಥಗಳು ಆರಿದ ಮೇಲೆ ಮಿಕ್ಸಿ ಜಾರ್ ತಗೊಳ್ಳಿ. ಮೊದಲು ಹುರಿದು ಒಣಮೆಣಸಿನಕಾಯಿ ಹಾಕಿ ಪುಡಿ ಮಾಡ್ಕೊಂಡ್ಬಿಡ್ರಿ. ಆಮೇಲೆ ಉಳಿದ ಪದಾರ್ಥಗಳನ್ನೆಲ್ಲ ಹಾಕಿ ಪುಡಿ ಮಾಡಿದ್ರೆ ಎಳ್ಳನ್ನದ ಮಸಾಲೆ ಪುಡಿ ರೆಡಿ. ಪ್ಯಾನ್ಗೆ ನಮ್ಮ ಹೀರೋ ಕರೆಕ್ಟ್ ಘಮಘಮ ಶ್ರೀಕೃಷ್ಣ ಹಳ್ಳಿ ತುಪ್ಪ ಹಾಕಿ ಅದು ಮೆಲ್ಲನೆ ಕರಗ್ತಾ ಮನೆಯೆಲ್ಲ ಪರಿಮಳ ಹರಡ್ಕೊಳ್ತಾ ಇದೆ ಅಲ್ವಾ. ಸ್ವಲ್ಪ ಎಣ್ಣೆನು ಜಾರಿಸ್ಬಿಡಿ, ಚೆನ್ನಾಗಿ ಬಿಸಿ ಮಾಡ್ರಿ. ಸ್ವಲ್ಪ ಇಂಗ್ ಹಾಕಿ, ಈಗ ಸಾಸಿವೆ ಹಾಕಿ ಸಿಡ್ಸಿಡ ಹಂಚಿ, ಉದ್ದಿನ ಬೇಳೆ ಕಡಲೆಬೇಳೆ ಹಾಕ್ರಿ. ಇದ್ದ ಹಾಗೆ ಕಡಲೆಕಾಯಿ ಬೀಜ ಹಾಕಿ ಅದು ಚಟಪಟ ಅನ್ನೋ ತನಕ ಹುರಿರಿ. ಈಗ ಗೋಡಂಬಿನೂ ಸೇರಿಸಿ, ರುಚಿ ಸಖತ್ತಾಗಿರುತ್ತೆ. ಅದು ಹೊಂಬಣ್ಣ ಬದ್ದ ಉದ್ದುದಕ್ಕೆ ಹೆಚ್ಚಿರೋ ಹಸಿ ಮೆಣಸಿನಕಾಯಿ ಹಾಕಿ ಸ್ವಲ್ಪ ಅರಿಶಿನ ಸೇರಿಸ್ರಿ. ಕರಿಬೇವಿನ ಸೊಪ್ಪು ನಾನು ಹಸಿರು ಅನ್ಕೊಂಡು ಅದನ್ನು ಹಾಕಿ ಬಾಡಿಸ್ರಿ. ಒಲೆ ಆರಿಸ್ಬಿಡ್ರಿ. ಈಗ ಬಿಳಿ ತೆಂಗಿನಕಾಯಿ ತುರಿ ಪುಡಿ ಮಾಡಿಟ್ಟಿದಿರಲ್ಲ ಆ ಮಸಾಲೆ ಪುಡಿ ಹಾಕ್ರಿ. ಚೆನ್ನಾಗಿ ಒಗ್ಗರಣೆನಲ್ಲಿ ಬಾಡಿಸ್ಕೊಂಡ್ಬಿಡ್ರಿ. ಒಂದು ಪರಾತ ತಗೊಂಡು ಅದರಲ್ಲಿ ಅನ್ನ ಹಾಕಿ ಚೆನ್ನಾಗಿ ಹರಡಿ, ಮೇಲೆ ಈ ಒಗ್ಗರಣೆ ಮಾಡಿಟ್ಕೊಂಡಿದ್ದೀರಲ್ಲ ಅದನ್ನ ಹಾಕ್ರಿ. ಸ್ವಲ್ಪ ಧಾರಾಳವಾಗಿ ತುಪ್ಪ ಹಾಕಿ, ಇದ್ರ ಮಧ್ಯ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ರಿ.
ಎಲ್ಲ ಬೆರೆಯೋ ಹಾಗೆ ಕಲಿಸ್ರಿ, ತಿಂದು ಹೇಳ್ರಿ ಹೇಗಿದೆ ಈ ಸೂಪರ್ ರುಚಿಯ ಎಳ್ಳನ್ನ. ನೋಡಿ, ನೋಡಕ್ಕೆ ಏನು ಚೆನ್ನಾಗಿದೆ ಇದು. ಭಾಳ ಜನ ನೋಡಿದ ತಕ್ಷಣ ಪುಳಿಯೋಗರೆ ಅಂದ್ಬಿಡ್ತಾರೆ. ಪುಳಿಯೋಗರೆ ಅಲ್ಲ, ಇದು ಎಳ್ಳನ್ನ, ಎಳ್ಳಿನ ಘಮ ಬರುವಂಥ ಅನ್ನ. ಇದಕ್ಕೋಸ್ಕರ ಸ್ಪೆಷಲಾಗಿ ಪೌಡ್ರೆಲ್ಲ ಮಾಡಿದ್ದೀನಿ. ಪುಳಿಯೋಗರೆ ಅಂತ ಮಿಸ್ಟೇಕ್ ಮಾಡ್ಕೋಬೇಡಿ, ಭಾಳ ಜನ ಹಂಗೆ ಅಂದ್ಕೊಂಡ್ಬಿಡ್ತಾರೆ. ಎನಿವೆ, ನೀವು ಒಂದು ವಿಷಯ ಹೇಳ್ತೀನಿ ಕೇಳಿ. ನಮ್ಮ ಸ್ವೀಟು ಖಾರ ಕಾಫಿಯಲ್ಲಿ ಶ್ರೀಕೃಷ್ಣ ಹಳ್ಳಿ ತುಪ್ಪ ಹೊಸ ರುಚಿ ಅಡುಗೆ ಸ್ಪರ್ಧೆ ಮಾಡ್ತಾಯಿದ್ದೀವಿ. ನೀವು ಶ್ರೀಕೃಷ್ಣ ತುಪ್ಪ ಬಳಸಿ ಯಾವುದಾದ್ರು ಒಂದು ಹೊಸ ರುಚಿಯನ್ನು ಕಂಡುಹಿಡಿದಿದ್ರೆ ಅದರ ರೆಸಿಪಿನ ನಮಗೆ ಕಳಿಸಿ. ಉತ್ತಮವಾದ ರೆಸಿಪಿನ ಇಲ್ಲಿ ಅಂದರೆ ಸ್ವೀಟು ಖಾರ ಕಾಫಿ ಕಾರ್ಯಕ್ರಮದಲ್ಲಿ ನಾನು ಮಾಡ್ತೀನಿ. ಹಾಗೆ ನಿಮಗೆ ಶ್ರೀಕೃಷ್ಣ ಹಳ್ಳಿ ತುಪ್ಪದ ವತಿಯಿಂದ ಒಂದು ಗಿಫ್ಟನ್ನು ಕೂಡ ಕೊಡ್ತೀನಿ. ಸೊ ನೀವು ನಿಮ್ಮ ರೆಸಿಪಿಯನ್ನು ಕಳಿಸೋದಕ್ಕೆ ನಮ್ಮ ವಾಟ್ಸಪ್ ನಂಬರ್ನ ನೋಟ್ ಮಾಡ್ಕೊಳ್ಳಿ, 9035026824. ನಮ್ಮ ವಿಡಿಯೋ ಇಷ್ಟ ಆಯ್ತು ತಾನೆ? ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಸಿಹಿ ಕಹಿ ಚಂದ್ರು ಅಂತ ನಮ್ಮ ಚಾನಲ್ ಹೆಸರು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರೀ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಾಲದು, ನಿಮ್ಮ ಸ್ನೇಹಿತರಿಗೆ, ರಿಲೇಟಿವ್ಸ್ಗೂ ಎಲ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ. ಎಲ್ಲರೂ ನಮ್ಮ ವೀಡಿಯೋಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಲಿ ಅಲ್ವಾ? ಸೊ ನೀವು ಸಬ್ಸ್ಕ್ರೈಬ್ ಮಾಡಿದಾಗಲೇ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತಲ್ಲ, ಆ ಬೆಲ್ ಐಕಾನ್ನು ಒತ್ತುಬಿಡಿ. ನಾನು ಅಪ್ಲೋಡ್ ಮಾಡೋ ವೀಡಿಯೋಗಳು ಫಸ್ಟ್ ನಿಮಗೆ ಸಿಗತ್ತೆ. ಓಕೆನಾ? ಈಗ ಟೇಸ್ಟ್ ಮಾಡ್ಬಿಡ್ತೀನಿ. ಇದು ತಿಂದ್ರೆ ಇವ್ರಿಗೆ ಗೊತ್ತಾಗೋದ್ರ ಮಜಾ ಏನು ಅಂತ. ಎಳ್ಳಿನ ಪರಿಮಳ ಘಮ್ ಅಂತ ಇದೆ. ಓಕೆ, ಉಪ್ಪು ಖಾರ ಹುಳಿ ಪರ್ಫೆಕ್ಟ್ ಆಗಿದೆ. ಯಾವ ಪುಳಿಯೋಗರೇನು ಇದ್ರ ಮುಂದೆ ಬರೋದಿಲ್ಲ, ಅಷ್ಟು ಚೆನ್ನಾಗಿದೆ, ಸೂಪರ್ ಆಗಿದೆ. ಇದನ್ನು ನೀವು ಮಾಡ್ಕೊಂಡು ಒಂದ್ಸಲಿ ತಿಂದ್ಬಿಡಿ, ಆಮೇಲೆ ರೆಗ್ಯುಲರ್ ಆಗಿ ಇದನ್ನು ಮಾಡ್ತಾ ಇರ್ತೀರ. ಮಧ್ಯದಲ್ಲಿ ಕಡಲೆಕಾಯಿ ಬೀಜ ಕುಟುಂಬ ಸಿಗುತ್ತೆ, ಗೋಡಂಬಿ ಕುಟುಂಬ ಸಿಗುತ್ತೆ. ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ, ಸೂಪರ್.